ಆ ಖ್ಯಾತ ನಟಿಯ ರೂಮ್ನಲ್ಲಿ ಸಿಎಂ ಇದ್ದಿದ್ದು ಯಾಕೆ? ಆ ನಟಿ ಯಾರು, ಆ ಸಿಎಂ ಯಾರು? ಅಷ್ಟಕ್ಕೂ ಆ ನಟಿ ರೂಮಲ್ಲಿ ಆ ಸಿಎಂ ಏನು ಮಾಡ್ತಾ ಇದ್ರು? ಖ್ಯಾತ ನಟಿಯ ರೂಮ್ನಲ್ಲಿ ಸಿಎಂ ಇದ್ದಿದ್ದು ಯಾಕೆ? ಆ ನಟಿ ಯಾರು, ಆ ಸಿಎಂ ಯಾರು? ಅಷ್ಟಕ್ಕೂ ಆ ನಟಿ ರೂಮಲ್ಲಿ ಆ ಸಿಎಂ ಏನು ಮಾಡ್ತಾ ಇದ್ರು? ಇದೆಲ್ಲ ಒಂದು ಸುದ್ದಿ. ನಟಿಯ ಮನೆಯಲ್ಲಿ ಸಿಎಂ ಏನು ಮಾಡ್ತಾ ಇದ್ರು ಅಂತ ನೀವು ಕೇಳಬಹುದು. ಇದು ಖ್ಯಾತ ನಟಿ ಮತ್ತು ಖ್ಯಾತ ಸಿಎಂನ ಸ್ಟೋರಿ. ಖ್ಯಾತ ನಟಿಯ ರೂಮ್ನಲ್ಲಿ ಆ ಸಿಎಂ ಇದ್ದಿದ್ದು ಯಾಕೆ? ಆ ನಟಿ ಯಾರು ಮತ್ತು ಆ ಸಿಎಂ ಯಾರು? ನಟಿಯ ರೂಮ್ನಲ್ಲಿ ಸಿಎಂಗೆ ಏನು ಕೆಲಸ? ಅಷ್ಟಕ್ಕೂ ಆ ನಟಿ ರೂಮಲ್ಲಿ ಆ ಸಿಎಂ ಏನು ಮಾಡ್ತಾ ಇದ್ರು? ಒಂದು ಖ್ಯಾತ ನಟಿ ರೂಮ್ ಮಾಡ್ಕೊಂಡಿರ್ತಾರೆ. ಆ ರೂಮ್ನಲ್ಲಿ ಯಾರಿರಬೇಕು? ಒಂದು ನಟಿ ಇರಬೇಕು, ಆ ನಟಿಯ ಗಂಡ ಇರಬೇಕು. ಆದರೆ ಸಿಎಂ ಇದ್ರಂತೆ. ಹಾಗಾದರೆ ಆ ಖ್ಯಾತ ನಟಿ ಯಾರು ಮತ್ತು ಆ ರೂಮ್ನಲ್ಲಿದ್ದಂಥ ಸಿಎಂ ಯಾರು? ಇದು ಅತ್ಯಂತ ಕುತೂಹಲ. ನಿಜಕ್ಕೂ ಕೂಡ ಸಿಎಂ ಜೊತೆ ಇದ್ದ ಆ ನಟಿ ಯಾರು ಗೊತ್ತಾ? ಸಿಎಂ ಜೊತೆ ಯಾರಿದ್ರು ಎನ್ನುವಂಥದ್ದು. ಆ ನಟಿ ಬೇರೆ ಯಾರು ಅಲ್ಲ, ಜಯಸುಧಾ. ಜಯಸುಧಾ, ಟಾಲಿವುಡ್ನ ಸಹಜ ಸುಂದರಿ ಜಯಸುಧಾ. NTR, ANR, ಚಂದ್ರಮೋಹನ್, ಮುರಳಿ ಮೋಹನ್, ಮೋಹನ್ ಬಾಬು ಸೇರಿ ಪ್ರಮುಖರ ಜೊತೆ ನಟಿಸಿದ್ದಂತಹ ಜಯಸುಧಾ. 2 ತಲೆಮಾರಿನ ಹೀರೋಗಳ ಜೊತೆ ನಟಿಸಿದ್ದಂತಹ ಜಯಸುಧಾ 2 ಜನರೇಷನ್ ಹೀರೋಗಳ ಜೊತೆ ನಟನೆ ಮಾಡಿದ್ರು. ಈಗ ಅಜ್ಜಿ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವಂತಹ ಜಯಸುಧಾ. ಸಿಎಂ ಜೊತೆ ಇದ್ದ ಆ ನಟಿ ಯಾರು ಎನ್ನುವಂತಹದ್ದು. ಆ ನಟಿ ಬೇರೆ ಯಾರು ಅಲ್ಲ, ಜಯಸುಧಾ ಎನ್ನುವಂತಹ ನಟಿ. ಸಿಎಂ ಯಾರು ಅಂತ ಬೇಕಲ್ಲ. ಟಾಲಿವುಡ್ನ ಸಹಜ ಸುಂದರಿ ಜಯಸುಧಾ. ಚಂದ್ರಮೋಹನ್, ಮುರಳಿ ಮೋಹನ್, ಹೀಗೆ ಸಾಕಷ್ಟು ಜನ ಇದ್ರು. ಟಾಲಿವುಡ್ನ ಸಹಜ ಸುಂದರಿ ಜಯಸುಧಾ, NTR, ಚಂದ್ರಮೋಹನ್, ಮುರಳಿ ಮೋಹನ್, ಮೋಹನ್ ಬಾಬು ಸೇರಿ ಪ್ರಮುಖರ ಜೊತೆ ನಟಿಸಿದ್ದ ಜಯಸುಧಾ. 2 ತಲೆಮಾರಿನ ಹೀರೋಗಳ ಜೊತೆ ನಟಿಸಿದ್ದಂತಹ ಜಯಸುಧಾ ಈಗ ಅಜ್ಜಿ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವಂತಹ ಜಯಸುಧಾ. ಸೊ ಈಗ ಆ ನಟಿ ಸಾಕಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ನಟನೆ ಮಾಡಿದ್ದಾರೆ. ಆಕೆ ರೂಮ್ನಲ್ಲಿ ಒಬ್ಬರು ಸಿಎಂ ಇದ್ರು ಎನ್ನುವಂಥ ವಿಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇದು. ಹಳೆಯ ಕಥೆಗಳನ್ನು ಈಗ ಯಾಕೆ ಹೆಕ್ಕುತ್ತಿದ್ದೀರಿ ಅಂತ ಕೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಸದ್ದಾಗ್ತಾ ಇದೆ. ಆ ಕಾರಣದಿಂದ ಇದನ್ನು, ಅಥವಾ ಆಕೆಯ ರೂಮ್ನಲ್ಲಿ ಯಾರು ಸಿಎಂ ಇದ್ರು, ಅಥವಾ ಆ ಸಿಎಂ ಜೊತೆ ಈಕೆಗೆ ಏನು ಕೆಲಸ ಎನ್ನುವಂಥದ್ರ ಬಗ್ಗೆ ಒಂದಷ್ಟು ಗೊಂದಲಗಳಿರ್ತವೆ. ಸೊ ಹಾಗಾದರೆ ಆ ನಟಿಯ ಜೊತೆ ಇದ್ದಂತಹ ಸಿಎಂ ಯಾರು? ಸೊ ಆ ಸಿಎಂ ಏನು ಮಾಡ್ತಾ ಇದ್ರು ಎನ್ನುವಂತಹದ್ದೇ ಪ್ರಶ್ನೆ. ಅವತ್ತು ನಟಿ ಜಯಸುಧಾಗೆ ಸಿಕ್ಕಾಪಟ್ಟೆ ಜ್ವರ ಇತ್ತಂತೆ. ಜ್ವರದಲ್ಲಿ ಬಳಲ್ತಾ ಇದ್ದಂತಹ ನಟಿಗೆ ಆ ಸಿಎಂ ಉಪಚಾರ ಮಾಡ್ತಿದ್ರಂತೆ. ಕಂಪೌಂಡ್ರು ಇರಲಿಲ್ವೇನೋ? ಇಡೀ ರಾತ್ರಿ ಜಯಸುಧಾ ಜೊತೆ ಕಾಲ ಕಳೆದಿದ್ದ ಸಿಎಂ. ಅಷ್ಟಕ್ಕೂ ಆ ಸಿಎಂ ಯಾರು ಗೊತ್ತಾ? ಆಕೆ ಜಯಲಲಿತಾ. ಹೌದು, ಜಯಲಲಿತಾ ಜಯಸುಧಾ ಬೆಸ್ಟ್ ಫ್ರೆಂಡ್ಸ್ ಆಗಿದ್ರಂತೆ. ಜಯಸುಧಾಗೆ ಜ್ವರ ಬಂದಾಗ ನೋಡಿಕೊಂಡಿದ್ರಂತೆ ಜಯಲಲಿತಾ. ಆ ವಿಚಾರವನ್ನ ಖುದ್ದಾಗಿ ಹೇಳಿಕೊಂಡ ನಟಿ ಜಯಸುಧಾ. ಅವತ್ತು ನಟಿ ಜಯಸುಧಾಗೆ ಸಿಕ್ಕಾಪಟ್ಟೆ ಜ್ವರ ಇತ್ತು. ಜ್ವರ ಇದ್ದ ಕಾರಣ ಅಲ್ಲಿಗೊಬ್ರು ಸಿಎಂ ಬಂದರು. ಸಿಎಂ ಲುಂಗಿ ಉಟ್ಕೊಂಡೇನು ಬಂದಿರಲಿಲ್ಲ. ಬಂದಿದ್ದು ಜಯಲಲಿತಾ. ಅವರು ಕೂಡ ಹೆಣ್ಣು ಮಗಳೇ. ಇಬ್ಬರು ಸ್ನೇಹಿತರಾಗಿರೋದ್ರಿಂದಾಗಿ ಊಟ ಕೊಡಕ್ಕೆ ಬಂದಿದ್ರಂತೆ. ಜಯಸುಧಾ ಜೊತೆ ರೂಮಲ್ಲಿ ಕಾಲ ಕಳೆದಿದ್ದು ಜಯಲಲಿತಾ ಎನ್ನುವಂಥ ತಮಿಳುನಾಡಿನ ಉಕ್ಕಿನ ಮಹಿಳೆ ಜಯಲಲಿತಾ. ಸೊ ಜಯಸುಧಾ ಜೊತೆ ಕಾಲ ಕಳೆದಿದ್ರಂತೆ ರೂಮಲ್ಲಿ ಜಯಲಲಿತಾ. ಆಕೆಗೆ ತೀವ್ರ ಹುಷಾರಿಲ್ಲದಂತಹ ಸಂದರ್ಭದಲ್ಲಿ ಅನ್ನವನ್ನು ಕೂಡ ಕೊಟ್ಟು ಉಪಚರಿಸಿದ್ರು ಎಂದು ಹೇಳಲಾಗ್ತಿದೆ. ಬಂದಂತಹ ಸಂದರ್ಭದಲ್ಲಿ ಜಯಲಲಿತಾ ಹೋಗಿರ್ತಾರೆ ಯೋಗಕ್ಷೇಮ ವಿಚಾರಣೆ ಮಾಡೋದಕ್ಕೆ. ಏನಾಯಿತು, ಎತ್ತ ಆಯಿತು, ಜ್ವರ ಕಮ್ಮಿ ಆಯಿತಾ, ಜಾಸ್ತಿ ಆಯಿತಾ? ಸ್ನೇಹಿತರು ಅಂದ ಮಾತ್ರಕ್ಕೆ ರಾಜಕಾರಣಿ ದೂರ ಇರಬೇಕು ಅಂತಲ್ಲ. ಸ್ನೇಹಿತೆಗೇನಾದರೂ ಸ್ವಲ್ಪ ಕಷ್ಟ ಬಂದಾಗ ಹತ್ತಿರ ಹೋಗುವಂಥದ್ದು ಸಹಜ. ಸೊ ಅದರಂತೆಯೇ ಸ್ನೇಹಿತೆಯಾಗಿ ಜಯಲಲಿತಾ ಅವತ್ತು ಅವರ ಆಸ್ಪತ್ರೆಗೆ ಭೇಟಿ ಕೊಟ್ಟು ಅವರಿದ್ದಂತಹ ರೂಮಿಗೆ ಹೋಗಿ ಅವರ ಕಷ್ಟ ಸುಖಗಳನ್ನು ವಿಚಾರಿಸಿ ಜೊತೆಗೆ ಊಟನೂ ಕೊಟ್ಟು ಬಂದಿದ್ದರು. ಸೊ ಆ ಜಯಸುಧಾರ ರೂಮ್ನಲ್ಲಿ ಸಿಎಂ ಒಬ್ಬರು ಇದ್ರು ಎನ್ನುವಂಥ ಒಂದು ವಿಚಾರ ಭಾಳಷ್ಟು ಸುದ್ದಿಯಾಗಿತ್ತು. ಸೊ ಅವರು ಇದ್ದಿದ್ದು ಬೇರೆ ಯಾರೂ ಅಲ್ಲ, ಇದೇ ಜಯಲಲಿತಾ ಎನ್ನುವಂಥ ಸಿಎಂ. ಸ್ನೇಹಿತೆಯಾಗಿ, ರಾಜಕಾರಣಿಯಾಗಿ, ಸಿಎಂ ಆಗಿ ಅವರು ಮಾನವೀಯತೆಯ ನಿಟ್ಟಿನಲ್ಲಿ
ಆ ಒಂದು ಕೆಲಸ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.